ಅತ್ಯುತ್ತಮ ಗುಣಮಟ್ಟದ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ಯಾವ ರೀತಿಯ ಸೌಲಭ್ಯ ಇರುತ್ತೋ ಅದೇ ರೀತಿಯ ಸೌಲಭ್ಯ ಈ ಚಿತ್ರಮಂದಿರದಲ್ಲಿ ಇದೆ. ಬ್ರಿಟಿಷರು, ಫ್ರೆಂಚರು, ಪೋರ್ಚುಗೀಸರು ಎಲ್ಲ ಹಾಗೆ ಕಣ್ಮುಂದೆ ಬರ್ತಾರೆ. ಜೊತೆಗೆ ಎರಡನೇ ಆಂಗ್ಲೋ ಮೈಸೂರು ವಾರ್ ಕೂಡ ಹಾಗೆ ತಟ್ ಅಂತ ಪಾಸ್ ಆಗುತ್ತೆ. ಕಡೂರಿನ ಇತಿಹಾಸ ಆ ರೀತಿಯಾಗಿದೆ. ಇಲ್ಲಿ 4 ದರ್ಜೆ ಟಿಕೆಟ್, ಹಿಂಭಾಗದಲ್ಲಿ ಪ್ರೀಮಿಯಂ, ಅದಾದ ಬಳಿಕ ಸ್ವಲ್ಪ ಮುಂದೆ ಫಸ್ಟ್ ಕ್ಲಾಸ್, ಅದಕ್ಕಿಂತ ಮುಂದೆ ಸೆಕೆಂಡ್ ಕ್ಲಾಸ್, ಸ್ಕ್ರೀನ್ ನ ಮುಂದೆ ಥರ್ಡ್ ಕ್ಲಾಸ್ ಅಂತ ಅಭಿಮಾನಿಗಳೆಲ್ಲ ನೆರೆದಿದ್ರು. ಚಿತ್ರಮಂದಿರದ ಹೊರಗಡೆ ಜಾತ್ರೆಯನ್ನೇ ಮಾಡಿದ್ರು, ಚಿತ್ರಮಂದಿರದ ಒಳಗಡೆ ಹಬ್ಬವನ್ನೇ ಆಚರಿಸಿದ್ರು. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೂಲಿ ಸಿನಿಮಾದ ಕ್ರೇಜ್ ದಿನದಿಂದ ದಿನಕ್ಕೆ ಕಡಿಮೆಯಾಗ್ತಾ ಇದೆಯಾ ಅನ್ನುವ ಪ್ರಶ್ನಾರ್ಥಕವನ್ನು ಕಾಡ್ತಾ ಇದೆ. ಇದಕ್ಕೆ ಸಾಕ್ಷಿಯಾಗಿ ನಮ್ಮ ಕರ್ನಾಟಕ ಅಲ್ಲ, ತಮಿಳುನಾಡೇ ಇದೆ. ಈ ಸಿನಿಮಾ ಇದೇ ಆಗಸ್ಟ್ 14 ಅಂದ್ರೆ ಗುರುವಾರದಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಂಡಿತ್ತು. ಈ ಸಿನಿಮಾ ರಿಲೀಸ್ಗೂ ಮೊದಲೇ ಯಾವ ಮಟ್ಟಕ್ಕೆ ಕ್ರೇಜ್ ಅನ್ನ ಹುಟ್ಟುಹಾಕಿತ್ತು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದೇ. ರಿಲೀಸ್ ಆದ ದಿನವಂತೂ ಎಲ್ಲೆಡೆ ಜನ ಜಾತ್ರೆ, ಚಿತ್ರಮಂದಿರಗಳ ಮುಂದೆ ಹೌಸ್ಫುಲ್ ಬೋರ್ಡ್ ಹಾಕಿ ಸಿನಿಮಾದ ಪ್ರದರ್ಶನ ಆಗ್ತಾ ಇತ್ತು. ಅದಾದ ಬಳಿಕ ದಿನದಿಂದ ದಿನಕ್ಕೆ ಕ್ರೇಜ್ ಸ್ವಲ್ಪ ಕಡಿಮೆ ಆಯಿತು, ಪ್ರದರ್ಶನಗಳ ಸಂಖ್ಯೆ ಕೂಡ ಕಡಿಮೆ ಆಯಿತು. ಹೀಗಿರ್ಬೇಕಾದ್ರೆ ತಮಿಳುನಾಡಿನ ಕಡಲೂರಿನಲ್ಲಿ ಈ ಸಿನಿಮಾಗೆ ಸಿಕ್ಕಿರುವಂತ ಪ್ರತಿಕ್ರಿಯೆ ಹೇಗಿತ್ತು ಗೊತ್ತಾ? ಒಮ್ಮೆ ಈ ಒಂದು ವಿಡಿಯೋವನ್ನೊಮ್ಮೆ ನೋಡಿ ಯಾವ ರೀತಿ ಇದೆ ಅಂತ. ಇದು ತಮಿಳುನಾಡಿನ ಕಡಲೂರಿನಲ್ಲಿರುವಂತಹ ಕಮಲಂ ಚಿತ್ರಮಂದಿರದಲ್ಲಿ ಮೊದಲ ದಿನ ಈ ಸಿನಿಮಾಗೆ ಸಿಕ್ಕಿರುವಂತಹ ಪ್ರತಿಕ್ರಿಯೆ. ಮೊದಲ ದಿನ ಎಲ್ಲ ಪ್ರದರ್ಶನಗಳು ಕೂಡ ಹೌಸ್ಫುಲ್ ಆಗಿತ್ತು. ಆದರೆ ನಿನ್ನೆ ಹೊತ್ತಿಗೆ ಚಿತ್ರಮಂದಿರ ಖಾಲಿ. ಹಾಗಂತ ಇದು ಬೃಹತ್ ಚಿತ್ರಮಂದಿರ ಅಂತ ಕೇಳಿದ್ರೆ ಅಲ್ಲ. ಈಗಾಗಲೇ ನೋಡ್ತಾ ಇದ್ದೀರಾ ನೀವು, 501 ಸೀಟ್ ಕೆಪಾಸಿಟಿಯನ್ನು ಹೊಂದಿರುವಂಥ ಚಿತ್ರಮಂದಿರ ಕಡಲೂರಿನ ಕಮಲಂ. ಅತ್ಯದ್ಭುತವಾದಂಥ ಚಿತ್ರಮಂದಿರ ಕೂಡ, ಅಪ್ಗ್ರೇಡ್ ಆಗಿರುವಂಥ ಚಿತ್ರಮಂದಿರ. 4K RGB ಲೇಸರ್ ಮೂಲಕ ಇಲ್ಲಿ ಸಿನಿಮಾದ ಪ್ರದರ್ಶನ ಆಗುತ್ತೆ. ಡಾಲ್ಬಿ ಅಟ್ಮಾಸ್ ಸೌಂಡ್ ಇದೆ. ಅತ್ಯುತ್ತಮ ಗುಣಮಟ್ಟದ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ಯಾವ ರೀತಿಯ ಸೌಲಭ್ಯ ಇರುತ್ತೋ ಅದೇ ರೀತಿಯ ಸೌಲಭ್ಯ ಈ ಚಿತ್ರಮಂದಿರದಲ್ಲಿ ಇದೆ. ಹಾಗಂತ ಇದು ಸಿಟಿ ಮಧ್ಯದಲ್ಲಿರುವಂಥ ಚಿತ್ರಮಂದಿರ ಅಂತ ಕೇಳಿದ್ರೆ ಅಲ್ಲ, ಸಿಟಿಯ ಅಂಚಿನಲ್ಲಿರುವಂಥ ಚಿತ್ರಮಂದಿರ. ಹಾಗಂದ ಮಾತ್ರಕ್ಕೆ ಸಿಟಿಯಿಂದ ಒಂದು 10-15 ಕಿಲೋಮೀಟರ್ ದೂರ ಅಂತ ಕೇಳಿದ್ರೆ ಇಲ್ಲ, ಒಂದು ಅರ್ಧ ಕಿಲೋಮೀಟರ್ ದೂರ ಅಷ್ಟೇ. ಕಡಲೂರು ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಹೆಸರಿನಲ್ಲೇ ಇದೆ, ಕೋಸ್ಟಲ್ ಏರಿಯಾ. ಹಾಗಂದ ಮಾತ್ರಕ್ಕೆ ಯಾವುದು ತಾಲೂಕು ಸೆಂಟರ್ ಅಂತ ಕೇಳಿದ್ರೆ ಅಲ್ಲ, ಕಡಲೂರು ಜಿಲ್ಲಾ ಕೇಂದ್ರ. ಇರ್ಲಿ, ಕಡಲೂರಿನ ಬಗ್ಗೆ, ಇದರ ಇತಿಹಾಸ ಬಗ್ಗೆ ಹೇಳೋಕೆ ಹೋದ್ರೆ ಸಿಕ್ಕಾಪಟ್ಟೆ ಇದೆ. ಯಾಕಂತ ಹೇಳಿದ್ರೆ ಬ್ರಿಟಿಷರು, ಫ್ರೆಂಚರು, ಪೋರ್ಚುಗೀಸರು ಎಲ್ಲ ಹಾಗೆ ಕಣ್ಮುಂದೆ ಬರ್ತಾರೆ. ಜೊತೆಗೆ ಎರಡನೇ ಆಂಗ್ಲೋ ಮೈಸೂರು ವಾರ್ ಕೂಡ ಹಾಗೆ ತಟ್ ಅಂತ ಪಾಸ್ ಆಗುತ್ತೆ. ಕಡಲೂರಿನ ಇತಿಹಾಸ ಆ ರೀತಿಯಾಗಿದೆ. ಹೀಗಾಗಿ ಎಲ್ಲರ ಕಣ್ಣು ಕಡಲೂರಿನ ಮೇಲೆ ಇತ್ತು. ಇರಲಿ, ಈ ವಿಚಾರದ ಬಗ್ಗೆ ಮಾತಾಡೋದು ಬೇಡ. ಪ್ರಸ್ತುತ ಕೂಲಿ ಸಿನಿಮಾದ ಬಗ್ಗೆ ಮಾತನಾಡೋದಾದ್ರೆ, ಕಡಲೂರಿನಲ್ಲಿ ನೀರಸವಾದಂಥ ಪ್ರತಿಕ್ರಿಯೆ, ಅದು ಮೊದಲ ವಾರದಲ್ಲೂ ಕೂಡ. ಒಂದು ಸಿನಿಮಾದ ಹಣೆ ಬರ ಗೊತ್ತಾಗ್ಬೇಕಂತಾದ್ರೆ ಸೋಮವಾರ ಚಿತ್ರಮಂದಿರಕ್ಕೆ ಹೋಗ್ಬೇಕು. ಸೋಮವಾರ ಯಾವ ಮಟ್ಟ ರೆಸ್ಪಾನ್ಸ್ ಇದೆ ಅನ್ನೋದು ಆ ಸಿನಿಮಾದ ಗೆಲುವನ್ನ ನಿರ್ಧಾರ ಮಾಡುತ್ತೆ. ಹಾಗಂದ ಮಾತ್ರಕ್ಕೆ ಈ ಸಿನಿಮಾ ಕಲೆಕ್ಷನ್ ಮಾಡಿಲ್ವ ಅಂತ ಕೇಳಿದ್ರೆ ಬೇರೆ ಕಡೆಗಳೆಲ್ಲ ತುಂಬಾನೇ ಚೆನ್ನಾಗಿ ಮಾಡ್ತಾ ಇದೆ. ಆದ್ರೆ ಮೊದಲ ದಿನ ಇದ್ದಂತ ಅಬ್ಬರ ಇವಾಗ ಇಲ್ಲ. ಆರಾಮದಲ್ಲಿ ಟಿಕೆಟ್ ಸಿಗುತ್ತೆ, ಚಿತ್ರಮಂದಿರ ಖಾಲಿ ಇದೆ. ಇನ್ನು ಈ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ, ಇಲ್ಲಿ 4 ದರ್ಜೆ ಟಿಕೆಟ್, ಹಿಂಭಾಗದಲ್ಲಿ ಪ್ರೀಮಿಯಮ್ಮು, ಅದಾದ ಬಳಿಕ ಸ್ವಲ್ಪ ಮುಂದೆ ಫಸ್ಟ್ ಕ್ಲಾಸು, ಅದಕ್ಕಿಂತ ಮುಂದೆ ಸೆಕೆಂಡ್ ಕ್ಲಾಸು, ಸ್ಕ್ರೀನ್ ನ ಮುಂದೆ ಥರ್ಡ್ ಕ್ಲಾಸ್ ಅಂತ. ಅದು ಒಟ್ಟು 3 ರೋ ಏನೇ ಇದೆ. 500 ಸೀಟ್ ಆದ್ರೂ ಕೂಡ ದರ್ಜೆ ಹೆಚ್ಚಿದೆ, ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಇಂಥ ಕ್ವಾಲಿಟಿಯ ಚಿತ್ರಮಂದಿರದಲ್ಲಿ ಕ್ರೇಜಿಗೇನು ಕಡಿಮೆ ಇರಲಿಲ್ಲ. ಮೊದಲ ದಿನ ಭರ್ಜರಿಯಾದಂತಹ ಪ್ರದರ್ಶನಕ್ಕೆ ಕಡಲೂರು ಸಾಕ್ಷಿಯಾಗಿತ್ತು. ಅಭಿಮಾನಿಗಳೆಲ್ಲ ನೆರೆದಿದ್ರು. ಚಿತ್ರಮಂದಿರದ ಹೊರಗಡೆ ಜಾತ್ರೆಯನ್ನೇ ಮಾಡಿದ್ರು, ಚಿತ್ರಮಂದಿರದ ಒಳಗಡೆ ಹಬ್ಬವನ್ನೇ ಆಚರಿಸಿದ್ರು. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ, ರಜನಿಯವರು ಎಂಟ್ರಿ ಕೊಡ್ತಾ ಇದ್ದಂತೆ ಅಭಿಮಾನಿಗಳು ಯಾವ ಮಟ್ಟಕ್ಕೆ ಕುಣಿತಾ ಇದ್ದಾರೆ ಅಂತ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಆದರೆ ನಿನ್ನೆ ಈ ರೀತಿಯಾದಂಥ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ಈ ರೀತಿಯಾದಂಥ ಪ್ರತಿಕ್ರಿಯೆ ಬಿಟ್ಟಾಕಿ ಚಿತ್ರಮಂದಿರ ಖಾಲಿಯಾಗಿತ್ತು. ಅದೇನೇ ಇರಲಿ, ಕೆಲವು ಕಡೆ ಖಾಲಿ ಇದೆ, ಕೆಲವು ಕಡೆ ಆಲ್ಮೋಸ್ಟ್ ಫುಲ್ ಆಗಿದೆ. ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ, ಸಿಂಗಲಲ್ಲಿ ಅಲ್ಲ, ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಆಲ್ಮೋಸ್ಟ್ ಫುಲ್ ಆಗಿದೆ. ಹಾಗಂತ ಎಲ್ಲ ಪ್ರದರ್ಶನ ಆಗಿದೆಯಾ ಅಂತ ಕೇಳಿದರೆ ಇಲ್ಲ, ಕೆಲವು ಪ್ರದರ್ಶನಗಳು ಅಷ್ಟೇ. ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯ ಪ್ರತಿಕ್ರಿಯೆ. ಈ ಮಧ್ಯೆ ಕಲೆಕ್ಷನ್ ಏನು ಕಡಿಮೆ ಇಲ್ಲ, ಕಲೆಕ್ಷನ್ ತುಂಬಾನೇ ಚೆನ್ನಾಗಿ ಮಾಡ್ತಾ ಇದೆ ಕೂಲಿ ಸಿನಿಮಾ. ನಮಸ್ಕಾರ. ಅತ್ಯುತ್ತಮ ಗುಣಮಟ್ಟದ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ಯಾವ ರೀತಿಯ ಸೌಲಭ್ಯ ಇರುತ್ತೋ ಅದೇ ರೀತಿಯ ಸೌಲಭ್ಯ ಈ ಚಿತ್ರಮಂದಿರದಲ್ಲಿ ಇದೆ. ಬ್ರಿಟಿಷರು, ಫ್ರೆಂಚರು, ಪೋರ್ಚುಗೀಸರು ಎಲ್ಲ ಹಾಗೆ ಕಣ್ಮುಂದೆ ಬರ್ತಾರೆ.
ಜೊತೆಗೆ ಎರಡನೇ ಆಂಗ್ಲೋ ಮೈಸೂರು ವಾರ್ ಕೂಡ ಹಾಗೆ ತಟ್ ಅಂತ ಪಾಸ್ ಆಗುತ್ತೆ. ಕಡೂರಿನ ಇತಿಹಾಸ ಆ ರೀತಿಯಾಗಿದೆ. ಇಲ್ಲಿ 4 ದರ್ಜೆ ಟಿಕೆಟ್, ಹಿಂಭಾಗದಲ್ಲಿ ಪ್ರೀಮಿಯಂ, ಅದಾದ ಬಳಿಕ ಸ್ವಲ್ಪ ಮುಂದೆ ಫಸ್ಟ್ ಕ್ಲಾಸ್, ಅದಕ್ಕಿಂತ ಮುಂದೆ ಸೆಕೆಂಡ್ ಕ್ಲಾಸ್, ಸ್ಕ್ರೀನ್ ನ ಮುಂದೆ ಥರ್ಡ್ ಕ್ಲಾಸ್ ಅಂತ ಅಭಿಮಾನಿಗಳೆಲ್ಲ ನೆರೆದಿದ್ರು. ಚಿತ್ರಮಂದಿರದ ಹೊರಗಡೆ ಜಾತ್ರೆಯನ್ನೇ ಮಾಡಿದ್ರು, ಚಿತ್ರಮಂದಿರದ ಒಳಗಡೆ ಹಬ್ಬವನ್ನೇ ಆಚರಿಸಿದ್ರು.